ಕಮಲ ಬಿಸಿಯವು ರೊಟ್ಟಿ ಮಾಡ್ಕೊಡ್ತೇನೆ, ಬಿಸಿ ಬಿಸಿ ಬತ್ತೀನುವ. ಯವ್ವ ವೈನಿ 4 ದಿನ ಆತು ಊರಾಗಿದ್ದ ಬಂದು ಎಲ್ಲ ನಿನಗೆ ಬಿದ್ದೈತವ ಕೆಲಸ. ನಾ ರೊಟ್ಟಿ ಮಾಡ್ತೀನವ, ನಾನು ಕುಂತ್ ಬೇಸರಾಗಿದ್ದು ವೈನಿ. ಅದ ಯವ್ವ ಏನು 5 ಮಂದಿ ಅಡಿಗೆ ಏಟೊತ್ತು ಮಾಡೋದು. ನಾನು ಇದೇ ಹೆಸರು ಕಾಳು ಪಲ್ಯ ಬಿಸಿ ರೊಟ್ಟಿಗೆ ಜೀವದಿಯಲ್ಲ ನೀನು, ಅದಕ್ಕೆ ಬಿಸಿ ರೊಟ್ಟಿಗೆ ಹೆಸರು ಕಾಳು ಪಲ್ಯ ಮಾಡಿದ್ರೆ ಅಂತ ಹೇಳಿ ಅದಕ್ಕೆ ಪಲ್ಯ ಮಾಡಕತ್ತೇನವ. ಇನ್ನೊಂದು ಚೂರು ಬೇಯ್ತಂದ್ರೆ ಕೆಳಗಿಳಿವಿ ರೊಟ್ಟಿ ಮಾಡ್ಬಿಡ್ತೇನೆ, ಬಿಸಿ ಬಿಸಿ ತಿನ್ನು. ಅಲ್ವಾ ವೈನಿ, ನಾನು ಬಿಟ್ಟು ತಿನ್ನಕ್ಕಲ್ವಾ, ಇಬ್ರು ಕೂಡ ಉಣ್ಣೋಣ ತಾಳ. ಹಿಂದಾಗಡೆ ನನ್ನ ಜೊತೆ ಬೇಕಂದ್ರೆ ಅನ್ನ ಸಾರು ಉಣ್ಣಿ ಅಂತ ಬಿಸಿಯವು ರೊಟ್ಟಿ ತಿನ್ನು. ಜೀವದಿ ಕಮಲ ತಿನ್ನುವ, ಮಾಡ್ತೇನೆ. ಮಾತಾದ್ರು ವೈನಿ, ಹಂಗಾರೆ ಮಾಡಿಕೊಡುವ. ನಿನ್ನ ಕೈಯಂದು ಹೆಸರು ಕಾಳು ಪಲ್ಯ ತಿನ್ಬೇಕಂತ ಭಾಳ ದಿನ ಆಗಿತ್ತು, ಮಾಡಿಕೊಡುವ ಹಂಗಾರೆ. ರತ್ನ, ಲಕ್ಷ್ಮಿ ಎಲ್ಲದವೇನು ಮಾತಾಡ್ಕೊಂತ ಕುಂತ್ಬಿಡ್ತಾವ ಹುಡುಗರು ಎರಡು. ಊಟಕ್ಕೆ ಹೊತ್ತಾಗೈತಿ, ಬರ್ಲಾಸಲ್ಲ ಇಬ್ರು. ಅವ್ರ ಮಾತು ಮುಗಿದಿಲ್ಲ ತಗೋ ನಿತಿನ್ ಕಮಲ. ಆಮೇಲೆ ಅವ್ರು ಉಣ್ವಲ್ರಕ್ಕಿಬ್ರು ಆಗಲ್ಲ ಕರದ್ನಿ. ಬಿಸಿ ರೊಟ್ಟಿ ಮಾಡ್ತೀನಿ ತಿನ್ ಬರ್ರಿ ಅಂದ್ರೆ ಏ ಒಲ್ವಾ ಅತ್ತಿ ನಾನು ಹಿಂದಗಡೆ ತಿಂತೇನಿ ಅಂತಂದು ಅವು ಕುರ್ಕುರೆ ಏನೇನು ತರದ್ ತಂದು ಕೊಟ್ಟಾರ ಅವ್ರ ಮಾವ. ತಿಂದಾರ ಎಲ್ಲಿ ಹೊಟ್ಟೆಸಿಬೇಕು. ಆಕಿಗೆ ಅಂಕರ್ ಲಕ್ಷ್ಮಿಗೆ ಬೇಕ್ರಿ ತಿನ್ನಿಸಿದ್ರೆ ಏನು ಬೇಡ ನೋಡು ವೈನಿ. ಒಂದು ಕೂಳು ಅನ್ನಂಗಿಲ್ಲ, ನೀರು ಅನ್ನೋದಿಲ್ಲ ನೋಡು. ಅಂಥವಿದ್ರೆ ಮುಗೀತು ನೋಡು ಮನ್ಯಾಗ. 15 ದಿನ ಆಗಿರಂಗಿಲ್ಲ. ಯವ್ವ ಚುಮ್ಮರಿ ಮಾಡಿ ಬಳ್ಳೊಳ್ಳಿ ಚುಮ್ಮರಿ ಜೀವದ ಯವ್ವ. ಚಕ್ಲಿ ಮಾಡ್ಬೇ, ಕ್ವಾಡ್ಬಳಿಗೆ ಮಾಡ್ಬೇ, ಬರೇ ಬರೇ ತಿನ್ನಿಸ್ಬಿಡ್ತಾವ ಅವಡು. ಒಟ್ಟ ಕಮ್ಮಗೆ ಊಟ ಮಾಡೋಕ್ಕವಲ್ಲ. ಅಷ್ಟು ರೊಟ್ಟಿ ದಿನ ಮಾಡ್ತೀವಿಲ್ಲ, ಏರಿಸಿ ಒಂದು ರೊಟ್ಟಿ ತಿನ್ಬೇಕಾದ್ರೆ ಭಾಳ ನೋಡಕ್ಕಿ. ಈಕಿ ಇಕ್ಕಿಯರೇನಿಕ್ಕಿ ತಿಂತಾರತ್ನ, ಆದ್ರಿಗೆ ಹದಕ್ಕೆ ಸರಿಬೇಕು. ಮತ್ತು ಮೊಸರು ಇಲ್ದ ತಿನ್ನಂಗಿಲ್ಲ. ಚಟ್ನಿ ದಿನ ಬೇಕು ಒಟ್ಟು. ಶೇಂಗಾ ಚಟ್ನಿ ಬೇಕು, ಇಲ್ಲ ಅಗಸಿ ಚಟ್ನಿರ ಬೇಕು. ಮತ್ತಿಲ್ಲ ಶೇಂಗಾ ಚಟ್ನಿ ತುಪ್ಪ ಬಿಸಿ ಚಪಾತಿ ಇದ್ರೆ ತಿಂತಾ. ಒಟ್ಟು ಇಲ್ಲತ್ತಂದ್ರೆ ಬಿಸಿ ಅನ್ನ ಇತ್ತಂದ್ರೆ ತುಪ್ಪ ಚಟ್ನಿ. ಈಕಿ ಬಿಸಿ ಅನ್ನ ತುಪ್ಪ ಚಟ್ನಿ ಜೀವದ ವೈನಿ ಈಕಿ. ಆಕಿ ಮೊದ್ಲು ರೂಢ ಇದ್ದಿದ್ದಿಲ್ಲ. ಇಲ್ಲೇ ಸುಟ್ಟಿಗೆ ಬಂದಾಗ ರತ್ನ ನೋಡಿ ತಿಂದ ಅಲ್ಲ, ಹಂಗಾಗಿ ನನಗೂ ಹಂಗೆ ಬೇಕು. ರತ್ನ ಹಾಕಿ ತಿಂತಿದ್ಲು, ಅದನ್ನ ಹಾಕೊಡ್ರಿ ಅಂತಿದ್ಲು. ಸಣ್ಣಕ್ಕಿದ್ದಾಗ ಅದ ರೂಢಿ ಬಿದ್ದೈತಿ ಈಕಿಗೆ. ಹೌದು, ಆಕಿ ಏನು ಅಂತ ಅದ ಬೇಕು ಅತ್ತಿ ನನಗೆ ಅನ್ನಕ್ಕಿ. ಹಂಗಾಗಿ ಇಬ್ರು ಒಂದ ತಾಟ್ನಾಗ ಉಣ್ಣು. ಸಣ್ಣವಿದ್ದಾಗ ಎರಡು ರತ್ನ ಲಕ್ಷ್ಮಿ. ಅಲ್ಲಿ ಮುಂಜಾನೆ ನೀ ಮಾಡ್ತೀನಿ, ಆಕಿ ಮಾಡ್ತಾವ ರೊಟ್ಟಿ ಕಮಲ. ಹೆಚ್ಚು ಮುಂಜಾನೆ ನಾನು ಮಾಡ್ತೇನೆ ರೊಟ್ಟಿನ. ಆಕಿ ರಾತ್ರಿ ಬಿಸಿ ಚಪಾತಿ ಮಾಡ್ತಾಳೆ. ನಾನು ಆಕಳ ಹಿಂಡುದು ಸಂಜೆಗೆ ನಾ ಮಾಡ್ತೇನೆ. ಮುಂಜಾನೆ ಆಕಿ ಹಿಂಡುದು ಡೈರೆಕ್ಟ್ ಹಾಕಿಕೊಡೋದು ಬಂದಾರಿಗೆ. ಮತ್ತು ಇವ್ರು ಗಿರ್ಜಾವರದ ಹಾಲು ಹಾಕಿಸ್ಕೊಂಡು ಹೋಗಾರ. ಎಂಕಮ್ಮರ ಅದು ಬರ್ತಿದ್ಲಲ್ಲ ಎಂಕಮ್ಮ, ಅವ್ರು ಮತ್ತೆ ಹಾಕಿಸ್ಕೊಂಡು ಹೋಗಕತ್ತಾರೆ ಈಗ. ಹಾಗಾಗಿ ಆಕಿ ಮುಂಜಾನೆ ಹೊರಗಿಂದ ಮಾಡ್ತಾಳೆ ಕೆಲಸ. ಆಕೆಗೂ ಪುರ್ಸತ್ ಇರೋದಿಲ್ಲ, ಹೊರಗಿಂದ ಒಳಗಿಂದ ಮಾಡ್ತಾ. ಪಾಪ ಕಸ ಹೊಡೆದು, ಕಲ್ಲು ಒರೆಸೋದು, ಜಳಕ, ಪೂಜೆ, ಹಾಲು ಹಿಂಡೋದು ಇಂಥದ್ದು ಮ್ಯಾಗಿಂದ ಆಕಿ ಮಾಡ್ತಾ. ನಾನು 2 ಥರ ಪಲ್ಯ, ಅನ್ನ ಸಾರು, ರೊಟ್ಟಿ ಇಂಥವು ಏನಾರು ಇದ್ರೆ ಅಡುಗೆ ಮನೆಯಿಂದ ನಾ ಮಾಡ್ತೀನಿ. ಇದೆ ನಂಗೆ ಪಾಪ ಒಟ್ಟಿಬ್ರು ಹಂಚ್ಕೊಂಡು ಮಾಡ್ತೀವಿ. ಆಕೆ ಯಾವ್ದಂತ ಅದು ಇವತ್ತು ನಾ ಅಕ್ಕ ಅಡುಗೆ ಮಾಡ್ತೇನೆ ಮಾಡೋಂಗೆ ಆಕೈತಂದ್ರೆ ನಾವು ಅಥವಾ ಮಾಡಿ ನಾ ಬೇರೆ ಕೆಲಸ ಮಾಡ್ತೀನಿ ಅಂತೀನಿ. ಇಲ್ಲ ಅಕ್ಕ ನಾ ಹೊರಗಿಂದ ಮಾಡ್ತೀನಿ ಕೆಲಸ ಅಂದ್ರೆ ಮಾಡವ ಅಂತೀನಿ. ಚಿಂತಿಲ್ಲದ ಬಿಡುವ, ಅಕ್ಕನೂ ತಂಗಿ ಹಿಂಗೆ ಜೀವತಿರಿ, ಹಿಂಗೆ ಇರ್ರಿ ಇಬ್ರು. ಇಲ್ಲ ಆಗನ ಸಮಾಧಾನದು ಹುಡುಗಿ. ಒಟ್ಟು ಏರಿಸಿ ಇದನ್ನಿಲ್ಲ ಮಾತಾಡೋದಿಲ್ಲ, ಏನಿಲ್ಲ, ಅಷ್ಟು ಹಚ್ಕೊಳ್ಳೋದು ಮಾಡೋದು. ಆಗನ ಇಕ್ಕಿ ನೋಡಿ ಭಾಳ ಚಲೋ ನೀಲ ಅಂಕರ. ಪಾಪ ನಮ್ಮ ಮನೆಯಾಗ ಈಗ ಇದನ್ನೆಲ್ಲ ಹೊತ್ತು ಹೋಗಂಗಿಲ್ಲ ಕಿ ನೀಲಾಗ. ಇದು ನಾ ಎಲ್ಲಿರ್ತೇನೆ ಅಲ್ಲೇ ಒಟ್ಟು ಅಕ್ಕ ಅಕ್ಕ ಅಂತೆ. ಪಾಪ ಹಿಂದಿಂದ ಹಿಂಗೆ ಆಡಾಡೋಕೆ ತಂದು ನೋಡ್ರಿಗತ್ತೆ ಘನ ಜೀವ ನಮ್ಮ ಲಕ್ಷ್ಮಿ ಮ್ಯಾಗ ಅಂಕಾರ. ಎಲ್ಲರ ಮ್ಯಾಗ ಹಂಗದ ಅದಕ್ಕೆ ಭಾಳ ಜೀವ ನೀಲ. ಅವರು ಅಕ್ಕಾರ ಅವ್ರ ಅವ್ವಾರು ಒಳ್ಳೆಯರು ಭಾಳ ಅದಾರ ಬಿಡು ಪಾಪ. ಒಳಗಡೆ ಪಂಚಮಿಗೆ ಯಾವಾಗ ಉಂಡೆ ಕೊಡಕ್ಕೆ ಬಂದಿದ್ವಲ್ಲ, ಅವರು ಬಂದಿದ್ರು, ನಾವು ಬಂದಿದ್ವಲ್ಲ. ಪಾಪ ಎಷ್ಟು ನಿನ್ನ ಹೊಗಳ್ಬೇಕು ಏನು. ಮತ್ತು ಮುಂದೆ ಮಾತಾಡಿದ್ರೆ ಮಾತಾಡ್ದಂಗೆ ಅಲ್ಲಿ ಬಿಡು ಪಾಪ. ಜಗ್ಗ ನೆನ್ಸಿದ್ರೆ ನಮ್ಮ ನೀಲಾಗ ಎಲ್ಲ ಕಲಿಸಿದ್ಲು. ಕಮಲ ಮಾಡ್ತಿದ್ಲು ಬಿಡು ಇಲ್ಲಿ ಕೆಲಸ. ದಂಡಿನ ಮನ್ಯಾಗ ಬಿದ್ದಿದ್ದಿಲ್ವ ಆಕಿ ಸಾವಿತ್ರಿ, ಎಲ್ಲ ಕಲಿಸಿದ್ಲು. ಯಾರು ಮಾಡ್ತಾರವ ಹಿಂಗೆ ಹಚ್ಕೊಂಡು, ಸ್ವಂತ ಅಕ್ಕ ತಂಗಿದ್ದಂಗೆ ಅದಾರವ, ಹಿಂಗೆ ಇರಲಿ ಅಂತಂದು ಅಂತೇನ್ವ ಇವ ನಾನು ಅಂತಂದ್ರೆ ಹಿಂಗೆ ಇರಲಿ ರೀ, ಯಾರು ಬೇಡ ಅಂತಾರೆ ಅಕ್ಕಾರ ಅಂತಂದು ಇವ ನಾನು ಅವ್ರ ಅವ್ವಾರಿಗೆ ಜಗ್ಗ ನೆನ್ಸಿದ್ರು ಅವತ್ತು. ಅವ್ರ ಭಾಳ ಸಮಾಧಾನ ಹಂಗೆ ಅದಾವ ನೀಲಾನು. ಭಾಳ ಇದು ಅದಾರ ಬಿಡು ಪಾಪ. ಹಚ್ಕೊಳಕ್ಕೆ ಮಾಡಕ್ಕೆ ಭಾಳ ಜೀವ. ಅವ್ರ ಅಜ್ಜ ಅಮ್ಮನು ಭಾಳ ಜೀವ ಅದಾರ. ನಿಲ್ಲನ್ ಜೊತೆ ಫೋನ್ಯಾಗ ಮಾತಾಡಕತ್ರ ಅಂದ್ರೆ ಕಂಬ್ಲನ್ ಕೈ ಕೊಡುವ ಮಾತಾಡ್ತೀನಿ ಅಂತ ಮಾತಾಡಿರ್ತಾರೆ ಬಿಡು ಪಾಪ. ಅವ್ರು ನೀವು ಮಾಡ್ತಿಲ್ವ, ನೀವು ಫೋನ್ ಹಚ್ತಾ ಮಾತಾಡ್ತಿಲ್ಲ ನಿಲ್ಲನ್ ಜೊತೆ, ಅವರು ಹಂಗೆ ನೋಡು. ಹೌದು ಆಗನ ಒಳ್ಳೆಯರದಾರ ಬಿಡು ಅವರು ಅಜ್ಜಾರ ಅಮ್ಮರೇ. ಯಾವತ್ತಿನ ಬಿಸಿ ರೊಟ್ಟಿನ ಹಾಕೊಡ್ಲೆ. ಇಲ್ಲವ ನೀನು ರೊಟ್ಟಿ ಮಾಡೋಣ ಹಚ್ಕೊತೀನಿ. ಇಲ್ಲೇ ಐತೆ ಪಲ್ಯ ರೊಟ್ಟಿ, ಇಲ್ಲೇ ಐತಾಳ ಹಚ್ಕೊತೀನಿ. ಸೋತಿಕಾಯಿ ಅವನು ಹೆಚ್ಚಿಟ್ಟಿದ್ನಿ, ಗಜ್ರಿ ಉಳ್ಳಾಗಡ್ಡಿ ಹಚ್ಕೊಂಡಿನಿಲ್ಲ. ಹ್ಞೂ ಏನಿಲ್ಲೇ ಇದ್ದು ಒಳ ರೊಟ್ಟಿ ಹೊಂದಿಗೆ ಇದ್ದು ಹಾಕ್ಕೊಂಡೆ ನಾಳೆ. ನೀವು ಬರಲಿಲ್ವಾ, ನಿಮ್ಗೆ ಬಿಟ್ಟು ಉಣ್ಣಂಗೆ ಆತು ನೋಡು. ಅದೇ ಯವ ನಾವು ಈಗ ಹಚ್ಕೊಂಡೇ ಬಿಡ್ತೇವೆ ಊಟಕ್ಕೆ. ಇನ್ನೊಂದು 4 ರೊಟ್ಟಿ ಆದ್ರೆ ಆತು ಹಚ್ಕೊತೀನಿ. ಅವು ಹುಡುಗರು ನೋಡು ತಿನ್ನಿಸ್ತಿಂದ ಅವು ಹೊಟ್ಟೆಸ್ತಿರಕ್ಕಿಲ್ಲ ಅವು ಕ್ಯಾಡೋಕು. ನಿಮ್ಮ ಹೊಟ್ಟೆ ತುಂಬ ರೊಟ್ಟಿ ತಿನ್ನೋದು ಬಿಟ್ಟು ನೋಡವ ಹೆಂಗೈತಿ ಹೆಸ್ರು ಕಾಳು ಪಲ್ಯ. ಅಯ್ಯೋ ಎಂತ ಚಲೋ ಆಗೈತೆ ಅವ ಇನಿ. ನಿನ್ನ ಕೈಯನ್ನು ಹೆಸ್ರು ಕಾಳು ಪಲ್ಯಕ್ಕೆ ಭಾಳ ಜೀವದೇನವ ನಾನು. ಏನು ಇನ್ನು 2 ರೊಟ್ಟಿ ತಿಂದ್ರೂ ಇದಾಗಂಗಿಲ್ಲ ಬಿಡು. ನನಗಂಕ್ರ ಜೀವ ಬೀಳ್ಬಿಟ್ಟಿತ್ತು. ತಿನ್ನವ ಯಾರು ಬೇಡ ಅಂತಾರೆ. ಪಲ್ಯ ಹಚ್ಚಿದೇನವ, ಶೇಂಗಾ ಚಟ್ನಿನ ಹಾಕೊಳ್ಳಿಲ್ಲಲ್ಲ. ಬ್ಯಾಡ್ವೈನಿ ಏನು ಶೇಂಗಾ ಚಟ್ನಿ ಐತೆ ಏನು ಬೇಡವ. ಪಲ್ಯ ಭಾಳ ಹಚ್ಕೊಂಡೆ ಮಸ್ತ್ ಆಗೈತೆ ವೈನಿ. ಪಲ್ಯ ಭಾರಿ ರುಚಿ ಆಗೈತಿ. ಬಿಸಿ ರೊಟ್ಟಿ ಏನಾರ ಪಲ್ಯ ಇದ್ವು ಅಂದ್ರೆ ಏನು ಬಿಡು, ಮ್ಯಾಗ ಅನ್ನ ಸಾರನ ಬೇಕಾಗಿಲ್ಲಲ್ಲ ವೈನಿ. ಇಷ್ಟು ತಿಂದು ಬಿಟ್ರೆ ಬಿಸಿ ಹೊಟ್ಟೆಗೆ ತುಂಬೇ ಬಿಡ್ತೈತಿ. ಬಿಸಿ ರೊಟ್ಟಿ ತಿಂದ್ವಿ ಅಂದ್ರೆ
ಅವ್ವ ನಾವು ಹಂಗೆ ಬಿಡು. ಇದನ್ನು ರೊಟ್ಟಿ ಮಾಡ್ತೀನಲ್ಲ, ಲಾಸ್ಟ್ನ್ಯಾಕ ಹಿಟ್ಟು ಉಳಿತೈತಲ್ಲ ಅದು ಬಡ ಬಡ ದಪ್ಪ ದಪ್ಪನು ಹೊಟ್ಟಿಗೆ ಬಿಸಿ ದಪ್ಪ ದಪ್ಪನು ರೊಟ್ಟಿ ಮಾಡಿ ಬಿಸಿ ಪಲ್ಯ ಹಚ್ಕೊಂಡು ತಿಂದ್ಬಿಡ್ತೇನವ ನಾನು. ಹೊಟ್ಟೆ ತುಂಬಿಡ್ತೈತೆ ಎರಡು ರೊಟ್ಟಿಗೆ. ನಮ್ಮ ಮನ್ಯಾಗ ನಾವು ಮಾಡೋದ್ಲೆ ನೀವು ತಿನ್ನೋದೇ ಇಲ್ಲ ಬಿಡ ವೈನಿ ಒಟ್ಟು. ಮತ್ತು ನಾವು ರೊಟ್ಟಿ ಮಾಡಿ ಕಡ್ಯಾಗ ಆಗ್ಬೇಕ್ರೆ 7:30 8 ರೊಟ್ಟಿಗೆ ಹಂಚಿಟ್ಟಿರ್ತೀವಿ. ಇಲ್ಲಿ ಬಿಡು ಅದ್ರೊಳಗೆ ರೊಟ್ಟಿ ಆಗಿರ್ತಾವೆ. ಮತ್ತು ಗಂಡು ಮಕ್ಕಳು ಜಳಕ ಆದ್ಮ್ಯಾಗ ಅವ್ರು ತಿಂದು ಅತ್ತೇರು ಜಳಕ ಆದ್ಮೇಲೆ ನಾವು ಜಳಕ ಮಾಡಿ ಎಲ್ಲ ಕೆಲಸ ಮುಗಿಸಿ ಜಳಕ ಪೂಜೆ ಮಾಡ್ರಾಗನ 10 ಆಕತ್ ನೋಡು. ನಾವು ನಮ್ಮ ಬಿಸಿ ರೊಟ್ಟಿ ಮತ್ತು ಮಾಡಿದ್ರೆ ರಾತ್ರಿ ಚಪಾತಿ ಮಾಡ್ತೀವಿ. ಮತ್ತು ಎಲ್ಲರಿಗೂ ಊಟ ಕೊಟ್ಟು ಉಣ್ಣೂರಾಗನ ಬಿಸಿ ಬಿಸಿ ತಿನ್ನೋದೇ ಇಲ್ಲ ನಾವು. ಮಂದ್ಯ ಭಾಳ ಹಾಕಿರ್ಯಾವ ನೀವು. ನೀವು ಇಲ್ಲಿ ಹೆಂಗೆ ಆಕತಿ ಹೇಳು, ಬಿಸಿ ರೊಟ್ಟಿ ಮಾಡಕತ್ತಂಗೆ ಅವ್ರ ಅಪ್ಪಾರಕ್ಕೆ ಹಚ್ಕೊಂಡ್ಬಿಡ್ತಾರೆ ಊಟಕ್ಕೆ. ಲಾಸ್ಟ್ನಾಗ ನಾನು ಹಚ್ಕೊಂಡ್ಬಿಡ್ತೇನೆ. ಹಂಗಾಗಿ ಕಾಮನಿಗೆ ಹಿಂದಗಡೆ ತೊಳಿತೀನಿ, ನೀರು ಹಣಿಸಿಡ್ತೇನೆ. ಬಡ ಬಡ ರೊಟ್ಟಿ ತಿಂದು ಹಿತ್ಲಕ್ಕೆ ಒಯ್ದು ಬಿಡ್ತೇನೆ. ಅವನ್ನೆಲ್ಲ ಎಲ್ಲ ಸ್ವಚ್ಛ ಕಾಮನಿಗೆ ಅದೆಲ್ಲ ತೊಳ್ಕೊಂಡು ಹಂಚಿಗಿಂಚಿ ತಿಕ್ಕಿ ಉಂಡದ ಬಾಂಡೆ ಇರ್ತಾವೆ ತಿಕ್ಕಿ ಮಕ್ಕೊಂಡ್ಬಿಡ್ತೇವೆ ನೋಡುವ. ಮುಂಜಾನೆ ಮತ್ತು ಹೊಲಕ್ಕೆ ಬುತ್ತಿ ಕಟ್ಟಕ್ಕೆ ಅದು ಬೇಕಲ್ಲ, ಮತ್ತು ಅಡುಗೆಗೆ ಬಾಂಡೆ ಅವು ಅಡುಗೆ ಮಾಡಕ್ಕಂತ ಹೇಳಿ ರಾತ್ರಿನ ತಿಕ್ಕಿ ಮಕ್ಕೊಂಡ್ಬಿಡ್ತೇವೆ. ನೀವು ರಾತ್ರಿನೇ ತಿಕ್ತೀರನ್ನ ಬಾಂಡೆ ಅಲ್ಲೇ? ಜೋಳದ ನುಚ್ಚು ಮಜ್ಜಿಗೆ ಸಾರು ಮಾಡಂದ್ರು ಇವರು ಮಾಮಾರು. ಇವತ್ತು ರಾತ್ರಿ ನೆನೆ ಹಾಕಿ ನಾ ಮುಂಜಾನೆ ಮಾಡಕ್ಕೆ ಬರ್ತೈತೆ ಜೋಳದ ನುಚ್ಚು. ಇವರು ಅತ್ತಿಯರು ಟಮಾಟಿ ಸಾರು ಜೀವದಾರ ಜೋಳದ ನುಚ್ಚಿನಾಗ ಮಜ್ಜಿಗೆ ಸಾರು ಹಾಕಿನ ಎರಡೂ ಮಾಡಿಬಿಡ್ತೇನೆ. ಅವ್ರು ಯಾವ್ದು ಬೇಕಂತಾರೆ ಅದನ್ನ ಹಾಕೊಂಡು ಉಣ್ವಲ್ರಕ್ಕ. ಇಲ್ಲ ಏನು ಮಾಡಕತ್ತೀವ ಅತ್ತಿಯರ ಇದು ಜೋಳದ ನುಚ್ಚು ಮಾಡಂದ್ರ ರೀ ಮಾಮಾರು ಇವ್ರು. ಹಾಗಾಗಿ ಮಾಡಿದ್ರತ್ತಂತೇಳಿ ನಾಳೆ ಮತ್ತು ಹಳ್ಳು ಅದು ನೋಡಕತ್ತಿದ್ನಿರಿವ. ಗಿರ್ನಿಗೆ ಹಾಕಿಸಾಗ ಕೊಟ್ಟಿರ್ತೀವಲ್ರಿ, ಬೆಂಚ್ ಹೇಳಿ ಬಂದುಬಿಟ್ಟಿರ್ತಾವ್ರಿ ಗಿರ್ನ್ಯಾಗ ಹಾಕಿದ್ದು ಕಿತ್ಕಿತ್ತು ಇಟ್ಟಿಟ್ಟಿಟ್ಟು. ಅದಕ್ಕೆ ಹಸನು ಮಾಡಾಕತ್ತಿದ್ದೆ ರೀ, ಎಲ್ಲ ಹಸನು ಅದು ರೀ. ಅದಕ್ಕೆ ಇಲ್ಲೇ ಮುಂದೆ ಇಟ್ಕೊಂಡೆ ಅಂದ್ರೆ ರಾತ್ರಿ ಮಕ್ಕಳು ಮುಂದೆ ನೆನಕಕ್ಕೆ ನೆನಪಾಕತ್ತಂತ ಹೇಳಿ ಅದಕ್ಕೆ ಇಲ್ಲೇ ಮುಂದೆ ಇಟ್ಕೊಂಡಿರತ್ತಂತಂದು ಇಲ್ಲೇ ಇಡಾತಿದ್ದೆ ರೀ ಒಲಿ ಅಂತೇಕ. ಅದ್ರಾಗ ಅವ್ರಿಗೆ ಮಜ್ಜಿಗೆ ಸಾರು ಬೇಕಂತ್ರಿ. ನಿಮಗೆ ಟಮಾಟೆ ಸಾರು ಮಾಡ್ತೇನೆ ರೀ ಅತ್ತಿಯಾರ. ಯವ್ವ ನಾ ತಿನ್ನೋದು ಏಟು ಮಜ್ಜಿಗೆ ಸಾರು ಹಾಕೊಂಡು ತಿಂತೇನೆ. ಬದ್ನಿಕಾಯಿ ಪಲ್ಯ ಮಾಡುವ ಭಾರಿ ರುಚಿ ಆಕತಿ. ಬದ್ನಿಕಾಯಿ ಪಲ್ಯ ಇದು ಮಜ್ಜಿಗೆ ಸಾರು ಜೋಳದ ನುಚ್ಚು ರುಚಿ ಭಾಳ ಆಕತಿ. ಬದ್ನಿಕಾಯಿನೂ ಮಾಡಿ ಬಿಡ್ಬೇಡ, ನಾಳೆ ಮಾಡೇನು ಯಾಕಂದ್ರೆ ನೆನೆ ಹಾಕ. ನಾನು ಜೋಳದ ನುಚ್ಚು ಕುಂತು ಮಾಡ್ತೀನಿ. ನಿಂದು ಹೊರಗಿಂದ ಏನಾರು ದನ ಹಿಂಡುದು ಅದು ಕೆಲಸ ಇದ್ರೆ ನೀ ಅದನ್ನು ಮಾಡ. ನಾ ಬದ್ನಿಕಾಯಿ ಪಲ್ಯ ಸಾರು ಅದನ್ನ ಇಲ್ಲೇ ಕುತ್ಕೊಂಡು ಒಗ್ಗರಣೆ ಹಾಕ್ತೇನ್ವಾ. ಬ್ಯಾಡ್ರಿ ಇರ್ತಾರೆ ಏಟತ್ರಿ ಮಾಡೋದು ಮಜ್ಜಿಗೆ ಸಾರು. ಏನು ಅದು ಲೇಟ್ ಆಗಂಗಿಲ್ಲ ಏನಿಲ್ಲ. ಏನು ಟಮಾಟೆ ಹಣ್ಣಿನ ಸಾರು ಮತ್ತು ಬ್ಯಾಡ ಅಂತಿರುವ ಮಾಡ್ತೀನಿ ರೀ ಅತ್ಯಾರು. ನೀವು ಮೊದ್ಲು ಕೆಂಪ್ತೀರಿ ಮಜ್ಜಿಗೆ ಸಾರಿಗೆ ಮಾಡ್ತೀನಿ ರೀ. 2 ಥರ ಸಾರು ಮಾಡ್ತೀನಿ. ಬದ್ನಿಕಾಯಿ ಪಲ್ಯ ಎಟ್ಟತ್ರಿ ಒಂದು 4-5 ಬದ್ನಿಕಾಯಿ ಹೆಚ್ಚಿದ್ರೆ ರಗಡಾಕತ್ತಲ್ರಿ ಅತ್ಯಾರ. ಕೇಳ್ಬೇಕು ಅವ್ರನ್ನ. ಮತ್ತು ಹೊಲಕ್ಕೆ ಬುತ್ತಿ ಕಟ್ಕೊಂಡು ಮತ್ತು ಅವ್ರು ಯಾರು ಆಳು ಬರ್ತಾರೆ ಏನೋ ಕೇಳ್ಬೇಕಾ. ಇವರ ಅಷ್ಟ ಆದ್ರೆ ಒಂದು 4-5 ಬದ್ನಿಕಾಯಿ ಹೆಚ್ಚು. ಮತ್ತು ಯಾರು ಬರ್ತಾರಂದ್ರೆ ಮತ್ತು ಕೇಳಿ ಜಾಸ್ತಿ ಹಚ್ಚುವ. ಸಾಲೋದಿಲ್ಲ ಇಟ್ಟಿಟ್ಟ ಕಟ್ಟಿ ಕಟ್ಟಬೇಡ್ರಿ. ಉಳಿದ್ರೆ ಹೊಳ್ಳಿ ಬಂದ್ರೆ ಚಿಂತಿಲ್ಲ, ಜಾಸ್ತಿ ಕಟ್ರಿ. ಏನು ಉಳಿದಿರ್ತಾರೆ ನಂಗೆ ಕೇಳಕ್ಕೆ ದ್ಯಾಸ ಅಲ್ಲಿಲ್ರಿ. ಈಗ ಬರ್ತಾರ್ತಡ್ರಿ ಇವ್ರು ಊಟಕ್ಕೆ ಬಂದ್ರೆ ಅಂದ್ರೆ ಇದನ್ನು ಅವ್ರು ಊಟಕ್ಕೆ ಕೊಟ್ಟಾಗ ಕೇಳ್ತೇನೆ ರೀ. ಮತ್ತು ನಾಳೆನು ಹೊಲಕ್ಕೆ ಆಳು ಬರ್ತಾರೆ ಏನೋ ಬುತ್ತಿ ಕಟ್ಟಬೇಕು ಏನು ಬೇಡ ಅಂಥೇಳಿ ಒಮ್ಮೆ ಮಾಡಿಟ್ಟಿರ್ತೀವಿ. ಯಾರು ಬರಂಗಿಲ್ಲ ಬಿಡಿ ಇವತ್ತಂತಾರೆ ರೀ. ಒಮ್ಮೆ ಇವ್ರಿಗಷ್ಟ ಮಾಡಿರ್ತೀವಿ. ಇಲ್ಲ 4 ಮಂದಿಗೆ ಆಳು ಬಂದಿರ್ತಾರೆ ಕಟ್ ಅಂತ ಹಿಂಗೆ ಅಂತಾರೆ. ಅದೇ ಕೇಳ್ಬಿಡ್ತೀನಿ ತಡ್ರಿ ಆಯ್ತಾರೆ. ಕೇಳಿದ್ರೆ ನಿಶ್ಚಿಂತ ಆಕತ್ತಲ್ರಿ. ಕೇಳಿ ನಿಶ್ಚಿಂತ ಆಕತ್ತೀವಿ ಮಾಡಿ. ಇನ್ನು ಮತ್ತು ಈಟ ಮಾಡೋದಾಗ ಕಟ್ ಅಂದಾಗ ಮತ್ತು ಆಗ ಯಾವ್ದಾರ ಪಲ್ಯ ತಾಳಸ್ಕೊಂತ ಕುಂದ್ರೋದು ಇದಾಕತ್ತೆ. ಕೇಳೇ ಬಿಡ ಚಿಂತೆ ಬಿಡ್ತೈತಿ. ಅದಕ್ಕೆ ಮತ್ತೆ ಏನ್ರಿ ಕೆಲಸ ಐತನ ಅಂತಂದು ಒಣಗಿಲ್ಲೇನವ ಇನ್ನೊಮ್ಮೆ ಮರ ಕೊಡಿಲ್ಲ ಒಣದ್ ಕೊಡ್ತೇನೆ. ಬ್ಯಾಡ್ರಿ ಇರ್ತಾರೆ ಎಲ್ಲ ಒಣದ್ ಹಸನ್ ಮಾಡೀನಿ ಹೇಳ್ರಿ. ಬ್ಯಾಡ್ರಿ ನಿಮಗೆ ಹೇಳಿದ್ರೆ ಮತ್ತು ನೀವು ಮೊದ್ಲ ರಟ್ಟಿ ನುಸಾಕತ್ತನ ಆಗ್ತೀರಿ. ಯಾಕೆ ಇವತ್ತು ಮತ್ತು ಸುಮ್ಮನೆ ಕೇರ್ಕೊತ ಕುಂದಿರ್ತೀರ ಅಂತೇಳಿ ಅದಕ್ಕೆ ಹಿತ್ಲಕ್ಕೆ ಹೋಗಿ ಅಲ್ಲೇ ಇಷ್ಟು ಕೇರಿ ಸ್ವಚ್ಛ ಮಾಡ್ಕೊಂಬಂದು ನಡ್ರಿ ಅತ್ಯಾರ. ಹೇಳ್ಬೇಕಿತ್ತವ ಕುಂತ್ ಬೇಸರ ಆಗೈತೆ ಬಿಡಾನಿಲ್ಲ ನನಗೂ. ನೀನು ಒಬ್ಬೇಕೆ ಭಾಳ ಆಗತ್ತೆ ಕೆಲಸ. ಇಲ್ಲಿ ಬಿಡ್ರಿ ಇರ್ತಾರೆ ಸಾವಕಾಶ ಒಟ್ಟು ಬೇಸರ ಅದ ಕುಂದ್ರುದ್ರಿ ಮತ್ತು ಮಾಡೋದು ಕೆಲಸನ. ಏನು ಕುಂತು ನಿಂತು ಮಾಡೋದ್ರಿ ಅದೇನು ಬಾಡ್ರಿ ಇರ್ತೀರ. ಮತ್ತು ದಿನ ಅಡಿಗೆ ಅಷ್ಟೇ ರೀ. ಹಾಕಿದ್ದ ಪಾಪ ಅಡುಗೆ ಮಾಡ್ತಿದ್ಲ ರೀ. ಅಡಿಗೆದಷ್ಟ ಒಂಚೂರು ಹೆಚ್ಚಿಗೆ ಹಾಕತ್ತೆ ಅಷ್ಟೇ ರೀ, ಮತ್ತೇನಿಲ್ಲ ರೀ ಅತ್ಯಾರ. ಹಂಗೆ ಆತ್ಕೊಂಡು ಮಾಡುವ ಯಾರು ನಿನ್ನೇನು ಕೇಳುವರಿಲ್ಲ. ಹಂಗೆ ಆತ್ಕೊಂಡು ನಿನಗೆ ಯಾವಾಗ ಆರಾಮ ಅನಿಸ್ತೈತಿ ಅವಾಗ ಮಾಡಿ ನಿಂತು ಕುಂತು ಒಮ್ಮೆ ಮಾಡಕ್ಕೆ ಹೋಗ್ಬಿಡೋದು. ಮಿಷಾನ ತ್ರಾಸ ಆಕತ್ತದ ಒಳಗೆ ಹೊರಗೆ ಅಂದ್ರೆ ಮಾಡೋ ಕೆಲಸ ಹಂಗೆ ಆಗಂಗಿಲ್ಲ. ದಿನ ಹೇಳು ಟೈಮಿನ್ಕಿನ ಒಂದು ಅರ್ಧ ತಾಸು ಮೊದ್ಲಿದ್ರೆ ಎಲ್ಲ ಹೊರ ದಿನದಂಗೆ ಎಲ್ಲ ಹಾಕವ್ರಿ ಅತ್ಯಾರ. ಗ್ಯಾಸ್ ಮಾಡಿ ನನಗೆ ಹಾಕುವ ಅವ್ರಿಗೆ. ಮತ್ತು ಹೇಳಿದ್ರು ನೀವು ಜಾಸ್ತಿನ ಮಾಡೋದಿಲ್ಲ, ನೀವು ಮಾಡೋದೇ ಇಲ್ಲಿ ಒಂದು ನಿಂದಿರ್ತಾರೆ ಹೊರಗಿದ್ರು ಅಣ್ಣ ತಮ್ಮ. ಇಲ್ಲೇ ಮುಂದಿಟ್ಕೋ ಜೋಳದ ನುಚ್ಚವನ್ನ ಅಂದ್ರೆ ನೆನೆ ಹಾಕ್ಬೇಕಂದ್ರೆ ರುಚಿ ಹಾಕವ ಅವು ರೀತಿರಿ. ನೆನೆ ಹಾಕಿದ್ರೆ ಚಂದ ಕುದಿತೈತ್ರಿ. ಅದು ಮ್ಯಾಗ ಕೆನಿ ಬಂದಂಗೆ ಬರ್ಬೇಕಲ್ರಿ ಅತ್ಯಾರ. ಇದು ಅಂದ್ರೆ ರುಚಿ ರೀ ಇದು ಜೋಳದ ನುಚ್ಚು. ಅಷ್ಟು ಕುದಿಸ್ತೀವಿ ನೋಡುವ. ಹಂಗೆ ಕುದ್ದು ಮ್ಯಾಲೆ ಕೆನಿ ಬಂದಂಗೆ ಬರ್ತೈತೆ. ಅದು ಮ್ಯಾಲೆ ಅಂದ್ರೆ ರುಚಿ ಬಾ ತಿನ್ನಾಕ. ಬಿಸಿ ನುಚ್ಚು ಬಿಸಿ ಹಾಲು ಹಾಕೊಂಡು ತಿನ್ನುವರು ತಿಂತಾರೆ, ಭಾರಿ ರುಚಿ ಆಕತಿ. ನಾವು ಸಣ್ಣರಿದ್ದಾಗ ನುಚ್ಚು ಮಾಡಿದ್ರೆ ಅಂದ್ರೆ ಬಿಸಿ ನುಚ್ಚಿನಾಗ ಹಾಲು ಕಾದಿದ್ದು ಹಾಲು ಏನು ಮನ್ಯಾಗ ಏನು ಮಸ್ತ್ ಹಾಲು ರುಚಿ ಇರ್ತಿದ್ವು. ಹಾಕ್ಕೊಂಡು ಬಡಿತಿದ್ವಿ ನೋಡೋದಕ್ಕೆ ಹಂಗೆ ಸಣ್ಣರಿದ್ದಾಗ. ಹ್ಞೂ ರೀ ಅತ್ಯಾರ. ನಮ್ಮ ಅಮ್ಮನೂ ರೂಢ ಇಟ್ಟಿದ್ಲು ರೀ. ನಾವು ಸಣ್ಣರಿದ್ದಾಗ ನಮಗೆ ಹಾಲು ನುಚ್ಚು ತಿನ್ನೋಕಿನ ರೀ ಇದನ್ನ ರೀ ಟಮಾಟೆ ಹಣ್ಣಿನ ಸಾರು ರೀ ಅತ್ಯಾರ. ಅದ್ರಾಗ ಭಾರಿ ರುಚಿ ಆಕಿತ್ತಲ್ರಿ. ನಂಗೆ ಹಂಗೆ ಜೀವ ರೀ ನಾನು. ಹಾಗೇವ ಈಗಿನಂಗೆಲ್ಲ ಅನ್ನ ಉಣ್ಬೇಕ. ಇವ ಅನ್ನನ ಕಮ್ಮಿ.
ಬರೇ ರೊಟ್ಟಿ ಚಪಾತಿನೂ ಕಡಿಮೆ ಏನಿಲ್ಲ ಎಲ್ಲಿ ಚಪಾತಿ ಗಿಪಾತಿ ಎಲ್ಲಿ ತಿಂತಿದ್ದಿಲ್ಲ ಬರೇ ರೊಟ್ಟಿ ಇಂಥ ನುಚ್ಚು ಜ್ವಾಳದ ಅಂಬ್ಲಿ ಇಂಥವು ನೋಡ್ರಿ ಬಿಸಿಲಿನ ದಿನಕ್ಕೆ ಜ್ವಾಳದ ಅಂಬ್ಲಿ ಕುಡಿದು ಕುಂತು ಬಿಡ್ತಿದ್ವಿ ಚಿಂತೆನೇ ಇದ್ದಿದ್ದಿಲ್ಲ ಬಿಸಿಲಿನ ದಿನಕ್ಕೆ ಬ್ಯಾಸ್ಗ್ಯಾಗ ಇದನ್ನ ಜ್ವಾಳದ ನುಚ್ಚು ಇಂಥವು ತಂಪಿಂದಲ್ಲಿ ಇದೆಲ್ಲ ಹಿಂಗೆ ತಿಂತಿದ್ವಿ ಬಿಡುವ ನಾವು ಈಗೆಲ್ಲ ಇವು ಅನ್ನ ಮಾಡೋದು ನಾನಾ ಥರ ಅನ್ನದಾಗ ಅನ್ನದ ಹೆಸರು ಅನ್ನಕ್ಕೆ ಬರೋದಿಲ್ಲ ಬಿಡಿ ಹಂಗೆ ನಾನಾ ಥರ ಮಾಡ್ತಾರೆ ಈಗ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಹೊಸದಾಗಿ ನಮ್ಮ ಕತೆಗಳನ್ನ ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮ್ಮ ಕತೆಗಳು ಸ್ವಲ್ಪ ಆದ್ರೆ ಇಷ್ಟ ಆಗತ್ತಾವ ಅಂದರೆ ಲೈಕ್ ಕೊಡೋದು ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ ಇವತ್ತಿನ ಕತೆ ಹೆಂಗೆ ಬಂತಂತ ತಿಳಿಸೋದು ಮರಿಬೇಡ್ರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಫ್ರೆಂಡ್ಸ್ ಧನ್ಯವಾದಗಳು ರೀ ಎಲ್ಲರಿಗೂ